ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಎಸ್ಐಟಿ. ಈ ಪೈಕಿ ಹಲವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದೆ ಎಸ್ಐಟಿ. ಹಾಗಿದ್ರೆ ಸಂತ್ರಸ್ತೆಯರ 164 ಸ್ಟೇಟ್ಮೆಂಟ್ ದಾಖಲಾಗುತ್ತಾ? 164ರ ಹೇಳಿಕೆ ದಾಖಲಾದರೆ ಪ್ರಜ್ವಲ್ ರೇವಣ್ಣಗೆ ಭಾರಿ ಸಂಕಷ್ಟ ಎದುರಾಗುತ್ತೆ. ಬಗ್ಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮುಂದೆ ಅಧಿಕಾರಿಗಳು ಚರ್ಚಿಸಿದ್ದಾರೆ. ಹಾಗಿದ್ರೆ 144 ಹೇಳಿಕೆ ದಾಖಲು ಮಾಡಿಕೊಳ್ತಾರ ಅಧಿಕಾರಿಗಳು? 164 ಸ್ಟೇಟ್ಮೆಂಟ್ ದಾಖಲಾದ್ರೆ ಅದು ಪ್ರಜ್ವಲ್ ಪಾಲಿಗೆ ಭಾರಿ ಸಂಕಷ್ಟ ಕಾರಣ ಆಗುತ್ತೆ. ಹಲವು ಸಂತ್ರಸ್ತೆಯರ ಹೇಳಿಕೆಯನ್ನು ಎಸ್ಐಟಿ ದಾಖಲಿಸಿಕೊಂಡಿದ್ದು, ಆ ಪೈಕಿ ಕೆಲವರ ಹೇಳಿಕೆಯನ್ನ ಭಾರಿ ಗಂಭೀರವಾಗಿ ಪರಿಗಣಿಸಲಾಗಿದೆ. ಹಾಗಿದ್ರೆ ಮುಂದಿನ ಹೆಜ್ಜೆ ಏನು? ಈ ಬಗ್ಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಮುಂದೆ ಅಧಿಕಾರಿಗಳು ಚರ್ಚಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ಪ್ರಕರಣದಲ್ಲಿ ಈಗಾಗಲೇ ಕೆಲ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಅದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಜೊತೆಗೆ ಈ 164 ಸ್ಟೇಟ್ಮೆಂಟ್ ಇದನ್ನು ದಾಖಲಿಸಿಕೊಳ್ಳುವಂತ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಈಗಾಗಲೇ ಎಷ್ಟು ಸಂತ್ರಸ್ತೆಯರ ಹೇಳಿಕೆಗಳು ಹಾಗಿದ್ರೆ ದಾಖಲಾಗಿರೋದು? ಏನೇನು ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಪ್ರತಿಮಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರದ್ದು ಏನಲ್ಲಂತಹ ವಿಡಿಯೋಗಳ ಸಂಬಂಧಪಟ್ಟಂಥ ತನಿಖೆ ಮಾಡೋದಕ್ಕೆ ಈಗ ಆಲ್ರೆಡಿ SIT ಕೂಡ ರಚನೆ ಮಾಡಿರುವಂಥದ್ದು. ಆ ಹೊಳೆನರಸೀಪುರದಲ್ಲಿ ದಾಖಲಾದಂತಹ FIR ಏನಿದೆ ಅದು SIT ತನಿಖಾ ತಂಡಕ್ಕೂ ಕೂಡ ವರ್ಗಾವಣೆವಾಗಿರೋದು. ಅದರಲ್ಲಿ ಇರುವಂತಹ ಒಂದಷ್ಟು ಹೇಳಿಕೆಗಳನ್ನು ಕೂಡ, ಜೊತೆಗೆ ಯಾರ್ಯಾರು ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿರುವಂತಹ ಒಂದಷ್ಟು ಸಂತ್ರಸ್ತರ ಮಹಿಳೆಯರನ್ನು ಕೂಡ SIT ಅಧಿಕಾರಿಗಳು ಈಗ ಆಲ್ರೆಡಿ ಸಂಪರ್ಕ ಮಾಡಿದ್ದಾರೆ. ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಸುಮಾರು 10 ಜನ ಸಂತ್ರಸ್ತೆಯರ ಹೇಳಿಕೆಯನ್ನು ಈಗ ಆಲ್ರೆಡಿ SIT ಕೂಡ ದಾಖಲು ಮಾಡಿಕೊಂಡಿರುವಂಥ. ಅದರಲ್ಲಿ ಕೆಲವರ ಹೇಳಿಕೆ ನಿಜಕ್ಕೂ ಕೂಡ ತುಂಬ ಭಯಾನಕವಾಗಿರುತ್ತೆ. ಯಾಕಂದರೆ ತಮ್ಮ ಮೇಲೆ ಯಾವ ಮಟ್ಟಕ್ಕೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅನ್ನೋದರ ಸವಿವರಣೆಯನ್ನು ಕೂಡ ಆ ಪ್ರಾಥಮಿಕ ಹೇಳಿಕೆಯಲ್ಲೂ ಕೂಡ ದಾಖಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ಪ್ರಕರಣ, ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಯಾಕೆ ಹೇಳಿಕೆ ದಾಖಲೆ ಮಾಡಬಾರ್ದು ಅನ್ನುವಂತಹ ಒಂದು ಚರ್ಚೆ ಕೂಡ ಈಗ ಆಲ್ರೆಡಿ ಆರಂಭವಾಗಿದೆ. ಅಂದರೆ 164 ಸ್ಟೇಟ್ಮೆಂಟ್ ಅಂತಾರೆ. ಅಂದರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ, ಸಂತ್ರಸ್ತರ ಮಹಿಳೆ ಏನಿದ್ದಾಳೆ, ಆಕೆ ನ್ಯಾಯಾಧೀಶರ ಮುಂದೆ ತಮ್ಮ ಮುಂದೆ ಆದಂತಹ ಲೈಂಗಿಕ ದೌರ್ಜನ್ಯದ ಸಂಕೇತಗಳನ್ನು ಸ್ಪಷ್ಟವಾಗಿ ಹೇಳಿಕೆ ಮಾಡುವುದು. ಯಾಕಂದರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸಂತ್ರಸ್ತೆಯಾದಂತಹ ಮಹಿಳೆ ನ್ಯಾಯಾಲಯಕ್ಕೆ ಬಂದು ಹೇಳಿಕೆಯನ್ನು ಕೊಡದೆ ಹೋದರೂ ಕೂಡ ಈ ಹೇಳಿಕೆ ಅಂತಿಮವಾಗಿ ಪರಿಗಣನೆಯಾಗುವಂಥದ್ದು. ಈ ಹೇಳಿಕೆಯ ಮೇಲೆ ಆರೋಪಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೂಡ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಈಗ ಈ ಪ್ರಕರಣ ಸಾಕಷ್ಟು ಸಂಚಲನ ಉಂಟು ಮಾಡುವಂತಹ ಹಿನ್ನೆಲೆಯಲ್ಲಿ ಹಾಸನ ಪ್ರಕರಣದಲ್ಲಿ ಏನಿದಿಲ್ಲ, ಆ ಪ್ರಕರಣದ ಒಬ್ಬ ಸಂತ್ರಸ್ತ ಮಹಿಳೆಯ 164 ಹೇಳಿಕೆ ದಾಖಲು ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಪ್ರತಿಮಾ, ಎಸ್ ರವಿ, ಬಗ್ಗೆ ಡೀಟೇಲ್ಸ್ ಪಡಿತೀನಿ. ಆದರೆ ಈಗ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಅದು ಪ್ರಜ್ವಲ್ ವಿರುದ್ಧ ಮತ್ತೊಂದು FIR ದಾಖಲಾಗುತ್ತಾ ಅನ್ನೋದು. ಬೇರೆ ಸಂತ್ರಸ್ತೆಯರು ಹಾಗಿದ್ರೆ ಹೊಸ ದೂರನ್ನೇನಾದ್ರೂ ನೀಡ್ತಾರಾ? ಮತ್ತಷ್ಟು ಸಂತ್ರಸ್ತರೇನಾದ್ರೂ ದೂರು ಕೊಟ್ರೆ ಆಗ ಇನ್ನೂ ಒಂದು FIR ದಾಖಲಾಗುತ್ತಾ? ಈಗಾಗಲೇ ಹಾಸನದ ಹೊಳೆನರಸೀಪುರದಲ್ಲಿ ಒಂದು FIR ದಾಖಲಾಗಿದೆ. ಹಾಸನ FIR ನಲ್ಲಿ ಸಮರ್ಪಕ ಸೆಕ್ಷನ್ ಸೇರ್ಪಡೆಯಾಗದ ಹಿನ್ನೆಲೆ ಹೊಸ ದೂರಿನ ಮೇಲೆ ಮತ್ತೊಂದು FIR ಏನಾದರೂ ದಾಖಲಾಗುತ್ತಾ? ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದು ಕಡೆ ಈ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸ್ತಾ ಇರೋದು, ಅದು 164 ಸ್ಟೇಟ್ಮೆಂಟ್ ಆಗುತ್ತಾ ಅನ್ನೋದು ಒಂದು ಭಾಗ ಆದರೆ, ಮತ್ತೊಂದು ಇನ್ನೊಂದೇನಾದರೂ FIR ದಾಖಲಾಗುವಂಥ ಚಾನ್ಸಸ್ ಇದೆಯಾ? ಈ ಹೊಳೆನರಸೀಪುರದಲ್ಲಿ ದಾಖಲಾದಂಥ FIR ನಲ್ಲಿ ಏನು ಲೋಪಗಳು ಕಂಡು ಬರ್ತಾ ಇದೆ? ಇನ್ನೊಂದು ದೂರು ಬೇಕಾಗತ್ತಾ ಹಾಗಿದ್ರೆ? ಖಂಡಿತವಾಗಿಯೂ ಪ್ರತಿಮೆ. ಯಾಕಂದರೆ ಹೊಳೆನರಸೀಪುರದಲ್ಲಿ ದಾಖಲಾದಂತಹ FIR ಅಲ್ಲಿ ಏನಿದೆ 354B ಅನ್ನುವಂತಹ ಒಂದಷ್ಟು ಸೆಕ್ಷನ್ಗಳಿವೆ. ಇದು ಎಲ್ಲವೂ ಕೂಡ 3 ವರ್ಷವರೆಗೂ ಕೂಡ ಶಿಕ್ಷೆ ಆಗುವಂತಹ ಪ್ರಕರಣ. ಅಂದರೆ ನ್ಯಾಯಾಲಯದ ಮಟ್ಟಿಗೆ ಇದನ್ನು ಎಲ್ಲವೂ ಕೂಡ ಜಾಮೀನು ನೀಡುವಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ SIT ತನಿಖೆ ಮಾಡಿರುವಂತಹ ಉದ್ದೇಶ ಸ್ಪಷ್ಟವಾಗಿ ಈಡೇರುತ್ತಿಲ್ಲ. ಯಾಕಂದರೆ ರಾಜ್ಯಾದ್ಯಂತ ಈ ಒಂದು ವಿಡಿಯೋಗಳು ಸಂಚಲನ ಉಂಟು ಮಾಡಿದೆ. ಜನರ ಬಾಯಲ್ಲೂ ಕೂಡ ಸಾಕಷ್ಟು ಮಾತುಗಳು ಹರಿದಾಡ್ತಿರುವಂತಹ ಹಿನ್ನೆಲೆಯಲ್ಲಿ SIT ಈ ಒಂದು ವಿಡಿಯೋಗಳ ಮತ್ತು ಹಾಸನ ಹೊಳೆನರಸೀಪುರದಲ್ಲಿ ದಾಖಲಾದಂತಹ FIR ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಸಮಗ್ರವಾದಂತಹ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಆ ಹೊಳೆನರಸೀಪುರದಲ್ಲಿ ದಾಖಲಾದಂತಹ FIR ಮೇಲೆ ಈ ಅಧಿಕಾರಿಗಳು ಯಾವುದೇ ಪ್ರಯತ್ನ ಪಟ್ಟರೂ ಕೂಡ ಆರೋಪಿಗೆ ಹೆಚ್ಚಿನ ಶಿಕ್ಷೆ ಆಗುವಂಥದ್ದು ನ್ಯಾಯಾಲಯದ ದೃಷ್ಟಿಯಿಂದ ಸ್ವಲ್ಪ ಕಮ್ಮಿ ಅನ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಯಾಕೋ SIT ಅಧಿಕಾರಿಗಳು 10 ಮಹಿಳಾ ಸಂತ್ರಸ್ತರನ್ನು ಕೂಡ ಭೇಟಿ ಮಾಡಿ ಅವರ ಪ್ರಾಥಮಿಕ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆ ಪೈಕಿ ಒಂದಷ್ಟು ಜನರಿಂದ ಹೊಸ FIRಗಳನ್ನು ದಾಖಲು ಮಾಡಿಕೊಂಡು 376 ಅಂದರೆ ಅತ್ಯಾಚಾರ ಪ್ರಕರಣ ಮತ್ತು
ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಸೆಕ್ಷನ್ಗಳನ್ನು ಮಾಡಿದರೆ ಆರೋಪಿಗೆ ಹೆಚ್ಚಿನ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತಜ್ಞರು ಯೋಚನೆ ಮಾಡ್ತಿರುವಂಥದ್ದು. ಈಗ ಆಲ್ರೆಡಿ ಈ ಒಂದು ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ BK ಸಿಂಗ್ ಅವರ ಮುಂದೆ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಇವೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾದ್ರೆ ಹೊಸ FIR ದಾಖಲು ಮಾಡಬೇಕಾಗುತ್ತೆ. ಹೊಸ FIR ಅಂದರೆ ಈಗ SIT ರಚನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಲ್ರೆಡಿ SIT ಅಧಿಕಾರಿಗಳೇ ನೇರವಾಗಿ ಹೊಸ FIR ದಾಖಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರಾದರೂ ಮಹಿಳೆಯರು, ಸಂತ್ರಸ್ತರ ಮಹಿಳೆಯರು ಹೋಗಿ ದೂರು ದಾಖಲಾದರೆ ಮಾತ್ರ ಅಲ್ಲಿ FIR ಆಗುತ್ತೆ. ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಆ FIR ಮೇಲೆ ಇವರು ಮುಂದಿನ ತನಿಖೆ ಮಾಡಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲೂ ಕೂಡ ಹೊಸ FIRಗಳು ದಾಖಲಾಗುತ್ತಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನ್ನುವಂತಹ ಚರ್ಚೆ ಕೂಡ ಆರಂಭವಾಗಿದೆ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಬ್ಬರು ಮಹಿಳಾ ಸಂತ್ರಸ್ತರು ಈಗ ಆಲ್ರೆಡಿ FIR ದಾಖಲು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ. ಬಹುಶಃ 2 ರಿಂದ 3 ದಿವಸ ಒಳಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.